ರೀ, ಎಲ್ಲಿ ಹೋಗಿದ್ರಿ? ನಾನು ಬೆಳಗ್ಗೆಯಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಇಂಪಾರ್ಟೆಂಟ್ ವಿಷಯನಾ? ಏನೇ ಅದು? ರೀ, ನಿಮ್ಮ ಫ್ರೆಂಡು ಮನೋಹರ್ ಇದಾನಲ್ಲ, ಅವನು ಮದುವೆ ಫಿಕ್ಸ್ ಆಗಿದೆ ಅಂತ ಹೋದ. ಹೌದು. ಅಲ್ಲ ರೀ, ನಿಮ್ಮ ಫ್ರೆಂಡು ಮನೋಹರ್ ಮದುವೆ ಆಗ್ತಾ ಇದ್ದಾರಲ್ಲ, ಆ ಹುಡುಗಿ ಸ್ವಲ್ಪನೂ ಒಳ್ಳೆವಳಿಲ್ಲಂತೆ. ಸಿಕ್ಕಾಪಟ್ಟೆ ಸಿಟ್ಟಂತೆ, ಜಗಳ ಗಂಟೆ ಅಂತೆ, ಸ್ವಲ್ಪನೂ ಒಳ್ಳೆ ಬುದ್ಧಿ ಇಲ್ಲಂತ್ರಿ. ನೀವು ನಿಮ್ಮ ಫ್ರೆಂಡಿಗೆ ಇದನ್ನೆಲ್ಲ ಹೇಳಿ ಅವರು ಆ ಹುಡುಗಿನ ಮದುವೆ ಆಗೋದನ್ನ ತಡೀರಿ. ಪಾಪ ಮುಂದೆ ತುಂಬ ಕಷ್ಟಪಡಬೇಕಾಗುತ್ತಿಲ್ಲ ಅಂದರೆ. ನಾನು ಯಾಕೆ ತಡೀಲಿ? ನಾನು ತಡಿಯಲ್ಲಪ್ಪ. ಅದೇ ಹುಡುಗಿನೇ ಮದುವೆ ಮಾಡ್ಕೊಳ್ಳಿ ನನ್ನ ಮಗ. ಮದುವೆ ಮಾಡ್ಕೊಂಡು ಅನುಭವಿಸ್ಲಿ. ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಫ್ರೆಂಡ್ ಜೀವನ ಹಾಳಾಗ್ತಾ ಇದೆ ಅಂತ ಗೊತ್ತಿದ್ದು ಅದನ್ನ ತಡಿದೆ ಸುಮ್ಮನೆ ಇದ್ರೆ ತಪ್ಪಾಗುತ್ತಲ್ವಾ? ತಪ್ಪು ಹೇಗೆ ಆಗುತ್ತೆ? ಆ ನನ್ನ ಮಗ ನಾನು ಮದುವೆ ಮಾಡ್ಕೋಬೇಕಿದ್ರೆ ಬಂದು ತಡೆದ್ನಾ? ಇಲ್ಲ ತಾನೆ. ಈಗ ನಾನು ಅನುಭವಿಸ್ತಾ ಇಲ್ವಾ? ಹಾಗೆ ಅವನು ಅನುಭವಿಸ್ಬೇಕು. ಮಾಡಿದ ಪಾಪ ಎಲ್ಲಿ ಹೋಗುತ್ತೆ ಹೇಳು?